ಇಲ್ಲಿಗೆ ಬರೋದಕ್ಕೂ ತುಂಬ ಸಮಸ್ಯೆ ಆಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಅವ್ರು ಕಾಲ್ನಡಿಗೆಯಲ್ಲಿ ಬಂದು ಈ ಎಲ್ಲ ನಮ್ಮ ವರುಣಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಕೇವಲ ಒಂದೇ ಒಂದು ವಾರದಲ್ಲಿ ಅವರು 27ನೇ ತಾರೀಕು ಬಂದರು ಜೂನಲ್ಲಿ, ಮಾರನೇ ದಿನವೇ ಅಧಿಕಾರಿಗಳು ಬಂದು ಇದನ್ನು ಸರ್ವೆ ಮಾಡಿ ಅದನ್ನು ಎಲ್ಲ ಸವಿಸ್ತರವಾಗಿ ಈ ದಾರಿ ಕೆಲಸವನ್ನು ಪೂರ್ಣ ಮಾಡಿಸಿದ್ದಾರೆ. ಒಂದು ವಾರದಲ್ಲಿ ಇಷ್ಟು ಬೇಗ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಇಂಥ ಫಾಸ್ಟಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಜನರ ಒಂದು ಸಮಸ್ಯೆಗೆ ಸ್ಪಂದಿಸಿರ್ತಕ್ಕಂಥವ್ರು ಮೊದಲನೇ ಬಾರಿ ಮಾಡ್ತಾ ಇದ್ದೀವಿ. ಶಾಸಕರು ಸುಮ್ಮನೆ ಮಾತಲ್ಲಿ ಹೇಳ್ತಾರೆ ಅಂತ, ನಾವು ಸಂಬಂಧಿಗಳಲ್ಲ, ಮಾಡ್ತಾರೆ, ಅವ್ರು ಕಾಲಾವಕಾಶ ಕೊಡಬೇಕು. ಒಂದು ವಾರದಲ್ಲಿ ಇಷ್ಟು ರೆಡಿ ಮಾಡಿದ್ದಾರೆ ಅಂದರೆ ಬೇರೆ ಯಾವುದೇ ಸಮಸ್ಯೆ ಇದ್ರು ಹಳ್ಳಿಗಳಲ್ಲಿ ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಸಂಪೂರ್ಣವಾಗಿ. ಅವ್ರು ಬಂದು ಮಾತುಗೋಸ್ಕರ ಬಂದಾಗಿಲ್ಲ, ಕಾರ್ಯನೂ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿನೇ ಒಂದು ಈ ನಾವು ನಿಂತ್ಕೊಂಡಿದ್ದೇವಲ್ಲ ಇದೇ ರಸ್ತೆ. ನಮ್ಮದು ವರುಣಿ ಗ್ರಾಮ, ಮಂಚನಹಳ್ಳಿ ತಾಲೂಕು ಮತ್ತು ಹೋಬಳಿ ಸೇರ್ತಕ್ಕಂಥ ಗೌಡಗೆರೆ ಗ್ರಾಮ ಪಂಚಾಯತಿಗೆ ಸೇರಿರೋ ವರುಣಿ ಗ್ರಾಮದ ನಿವಾಸಿ ನಾವು. ಸನ್ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಜೂನ್ 27ನೇ ತಾರೀಕು ನಮ್ಮ ವರುಣಿ ಗ್ರಾಮಕ್ಕೆ, ನಮ್ಮ ಊರಿಗೆ ನಮ್ಮ ಶಾಸಕರು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವರುಣಿ ಗ್ರಾಮಕ್ಕೆ ಬರ್ತಾರೆ. ಅವ್ರು ಬಂದಾಗ ನಮ್ಮ ಊರಿನ ಹಲವಾರು ಸಮಸ್ಯೆಗಳನ್ನು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಹತ್ರ ನಾವು ವಿಷಯ ತಿಳಿಸಿದಾಗ ಅವರು ಖುದ್ದು ಕಾಲ್ನಡಿಗೆಯಲ್ಲಿ ಈ ಒಂದು ರಸ್ತೆ ಏನಿದೆ, ಇದು ಇವಾಗ CC ರೋಡ್ ಮಾಡಿದ್ದಾರೆ, ಆವಾಗ ಮಣ್ಣು ದಾರಿ ಇದ್ದಿದ್ದು. ಇಲ್ಲಿಗೆ ಬರೋದಕ್ಕೂ ತುಂಬ ಸಮಸ್ಯೆ ಆಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಅವ್ರು ಕಾಲ್ನಡಿಗೆಯಲ್ಲಿ ಬಂದು ಈ ಎಲ್ಲ ನಮ್ಮ ವರುಣಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಕೇವಲ ಒಂದೇ ಒಂದು ವಾರದಲ್ಲಿ ಅವರು 27ನೇ ತಾರೀಕು ಬಂದರು ಜೂನಲ್ಲಿ, ಮಾರನೇ ದಿನವೇ ಅಧಿಕಾರಿಗಳು ಬಂದು ಇದನ್ನು ಸರ್ವೆ ಮಾಡಿ ಅದನ್ನು ಎಲ್ಲ ಸವಿಸ್ತರವಾಗಿ ಈ ದಾರಿ ಕೆಲಸವನ್ನು ಪೂರ್ಣ ಮಾಡಿಸಿದ್ದಾರೆ. ಒಂದು ವಾರದಲ್ಲಿ ಇಷ್ಟು ಬೇಗ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಇಲ್ಲಿದೆ. ಅವರು ಇದು ಮತ್ತು ಹತ್ತು ಕಡೆ ಊರ ಆಚೆ ಒಂದು ಸ್ಮಶಾನಕ್ಕೆ ದಾರಿ ಇರಲಿಲ್ಲ. ಹಲವಾರು ವರ್ಷಗಳಿಂದ ಅದನ್ನು ನಾವು ಸುಮಾರು ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ. ಸಾರ್ ಹತ್ರ ಮೊನ್ನೆ ನಮ್ಮ ಊರಿಗೆ ನಮ್ಮ ಶಾಸಕರು ಆ ಕಾರ್ಯಕ್ರಮದ ಅಡಿಯಲ್ಲಿ ಬಂದಾಗ ಆ ಸಮಸ್ಯೆಯನ್ನು ಸಹ ಅವ್ರಿಗೆ ಹೇಳಿದ್ವಿ. ದಾರಿ ಸಮಸ್ಯೆ ಅಲ್ಲಿನೂ ಇದೇ ಥರನೇ, ಅದು ಸ್ಮಶಾನಕ್ಕೆ ಹೋಗೋವಂಥ ದಾರಿ. ಅದನ್ನು ಕೂಡ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಅಳತೆ ಮಾಡಿ ರೈತರ ಹತ್ರನೂ ಮನವಿ ಮಾಡಿ ಈಗ ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಲೂ ಅದು ಕಾರ್ಯ ನಡೀತಾ ಇದೆ. ಶಾಸಕರು ನಾವು ಸುಮಾರು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಇಂಥ ಫಾಸ್ಟಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಜನರ ಒಂದು ಸಮಸ್ಯೆಗೆ ಸ್ಪಂದಿಸಿರ್ತಕ್ಕಂಥವರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರಿಗೆ ನಮ್ಮ ವರುಣಿ ಗ್ರಾಮದ ಪರವಾಗಿ ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೋಡಿ, ಇದು ನಾವೀಗ ಏನು ನಿಂತ್ಕೊಂಡಿದ್ದೀವಿ, ಇದೇ ಅವ್ರ ಮೊನ್ನೆ ಹಾಕ್ಸಿರ್ತಕ್ಕಂಥ CC ರೋಡು. ಇದು ಇನ್ನೂ ಬೇರೆ ಕಡೆ 3 ಕಡೆ ಹಾಕಿದ್ದಾರೆ. ಅದೊಂದು ಅದಕ್ಕೆ ಸಂಬಂಧಪಟ್ಟಂತೆ ಇದು, ಆಮೇಲೆ ಇನ್ನೊಂದು ಕಡೆ ಇದೆ, ಅದನ್ನು ಬೇಕಾದ್ರೆ ಕರ್ಕೊಂಡೋಗಿ ತೋರಿಸ್ತೀವಿ. ಕೆಲವರು ಹೇಳ್ಕೊತಾರೆ ಶಾಸಕರು ಸುಮ್ಮನೆ ಮಾತಲ್ಲಿ ಹೇಳ್ತಾರೆ ಅಂತ, ನಾವೇನು ಅವ್ರ ಸಂಬಂಧಿಗಳಲ್ಲ, ಮಾಡ್ತಾರೆ, ಅವ್ರು ಕಾಲಾವಕಾಶ ಕೊಡಬೇಕು. ಒಂದು ವಾರದಲ್ಲಿ ಇಷ್ಟು ರೆಡಿ ಮಾಡಿದ್ದಾರೆ ಅಂದರೆ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಹಳ್ಳಿಗಳಲ್ಲಿ ಸ್ಪಂದಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಸಂಪೂರ್ಣವಾಗಿದೆ. ಯಾಕೆಂದರೆ ಎಲ್ಲರೂ ಮಾತು ಕೊಟ್ಟು ಹೇಳಿ ಸುಮ್ಮನೆ ಹೊರಟೋಗೋರನ್ನ ನೋಡಿದ್ದೀವಿ. ಅವ್ರು ಬಂದು ಮಾತುಗೋಸ್ಕರ ಬಂದಾಗಿಲ್ಲ, ಕಾರ್ಯನೂ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿನೇ ಒಂದು ಈ ನಾವು ನಿಂತ್ಕೊಂಡಿದ್ದೀವಲ್ಲ ಇದೇ ರಸ್ತೆ. ಅದರಿಂದ ಅಂಥ ಒಂದು ಶಾಸಕರಿಗೆ ನಾವು ಬೆಂಬಲವನ್ನು ನೀಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ನಾವು ಪಕ್ಷಪಾತವಾಗಿ ಹೇಳ್ತಾ ಇಲ್ಲ, ಅವ್ರು ಕಾರ್ಯ ಮಾಡಿದ್ದಾರೆ. ಅಂಥವ್ರಿಗೆ ನಾವು ನಮ್ಮ ಹಳ್ಳಿಗಳಲ್ಲಿ ಇಂಥ ಒಂದು ಫಾಸ್ಟಾಗಿ ಕೆಲಸ ಮಾಡಿಕೊಡ್ತಾರೆ ಅಂದರೆ ಯಾರು ಬರ್ತಾರೆ? ಅವ್ರು ಬಂದು ನೋಡಿ ಕಾಲ್ನಡಿಗೆಯಲ್ಲಿ ಬಂದಂತ ನೋಡಿದಾಗ ಅವ್ರಿಗೆ ಮನಸ್ಸಿಗೆ ಏನು ಅನ್ನಿಸ್ತೋ ಏನೋ, ಈ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಜನರು ಇದ್ದಾರೆ ಅಂತೇಳಿ ಇಮ್ಮಿಡಿಯೇಟ್ಲಿ ಅದನ್ನು ಶಾಂಕ್ಷನ್ ಮಾಡಿಸಿ ದಾರಿನೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಆಗಿ ಆಲ್ರೆಡಿ 3 ದಿನ ಆಗಿದೆ. ಆಲ್ರೆಡಿ ಕ್ಯೂರಿಂಗ್ ನೀರು ಹಾಕ್ತಾಯಿದ್ದಾರೆ. ಇದೊಂದೇ ಅಲ್ಲ, ಅಲ್ಲಿ ಒಂದು ದಾರಿ, ಅದನ್ನು ಪ್ರದೀಪ್ ಈಶ್ವರ್ ಸರ್ಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ.